ಶಾಸಕ ಮುನಿರತ್ನ ಇಂದು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ನಿಖಿಲ್ ನಾಮಪತ್ರ ಸಲ್ಲಿಕೆ ಬಳಿಕ ಜನರನ್ನ ಉದ್ದೇಶಿಸಿ ಮಾತನಾಡಿದ ಮುನಿರತ್ನ, ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ, ನಿಖಿಲ್ ರಾಜಕೀಯ ಪ್ರವೇಶದ ದಿನವಿದು. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು 5 ವರ್ಷ ಸಿಎಂ ಆಗಿರ್ತಾರೆ, ನೆನಪಿಟ್ಟುಕೊಳ್ಳಿ ಎಂದು ಹೇಳಿದ್ರು. ನಾನು ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ ಮಂಡ್ಯಕ್ಕೆ ಬೇರೆ ಅಭ್ಯರ್ಥಿ ಬೇಕಾ? ನೀವ್ಯಾರೂ ನನಗೆ ಬೇಡ, ನಿಖಿಲ್ ಬೇಕು ಅಂತ ಶಪಥ ಮಾಡಿ ಅಂತ ಜನರಿಗೆ ಮನವಿಯನ್ನ ಮಾಡಿದ್ರು. ಮೈಸೂರು ರಾಜ್ಯದ ಲಾಂಛನ ಗಂಡಬೇರುಂಡ, ಆ ಗಂಡಬೇರುಂಡ ಇಲ್ಲಿವೆ ನೋಡಿ ಎಂದು ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರನ್ನ ಮುನಿರತ್ನ ಗಂಡಬೇರುಂಡಕ್ಕೆ ಹೋಲಿಸಿದ್ರು. ನಿಖಿಲ್ ಅವರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ತುಂಬಾ ಮುಗ್ಧ ಮನಸ್ಸು, ಸುಳ್ಳು ಕಪಟ ಏನೂ ಗೊತ್ತಿಲ್ಲದ ಮುಗ್ಧ ಮನಸ್ಸಿನ ಹುಡುಗ. ಇಂತಹ ಹುಡುಗನನ್ನ ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯು ಅಭಿವೃದ್ಧಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದ್ರು. ಅಂಬರೀಶ್ ನಿಧನರಾದಾಗ ರಾತ್ರಿ 2 ಗಂಟೆಗೆ ನಾನು ನಿಖಿಲ್ ಜೊತೆ ಇದ್ದೆ. ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸಮಾಧಿಗೆ ಜಾಗವನ್ನ ಗುರುತಿಸಿದ್ದು ನಿಖಿಲ್ ಅವರೇ, ಬೇರೆ ಯಾರೂ ಅಲ್ಲ. ಚಿತ್ರರಂಗದ ಮೇಲೆ ಹಾಗೂ ಚಿತ್ರನಟರ ಮೇಲಿನ ಅಭಿಮಾನಕ್ಕೆ ಜಾಗ ಗುರುತಿಸಿದ್ದು ನಿಖಿಲ್. ಇಂತಹ ನಾಯಕನ ಕೈ ಹಿಡಿಯಿರಿ, ಬೆನ್ನೆಲುಬಾಗಿ ನಿಲ್ಲಿ ಅಂತ ಮುನಿರತ್ನ ಕೇಳಿಕೊಂಡ್ರು. ಮುನಿರತ್ನ ಅವರ ಈ ಮಾತುಗಳನ್ನ ಕೇಳಿದ ಮೇಲೆ ಇದೀಗ ಎಲ್ಲರ ಕಣ್ಣು ಅವರ ಬೀಗರಾದ ರಾಕ್ಲೈನ್ ವೆಂಕಟೇಶ್ ಅವರ ಕಡೆಗೆ ತಿರುಗಿದೆ. ಹೌದು, ಯಾಕಂದ್ರೆ ಇಂದು ಮುನಿರತ್ನ ನಿಖಿಲ್ ಪರ ಪ್ರಚಾರವನ್ನ ಮಾಡಿದ್ರೆ ಅವರ ಬೀಗರಾದ ರಾಕ್ಲೈನ್ ವೆಂಕಟೇಶ್ ಅವರು ಮೊನ್ನೆ ಅಷ್ಟೇ ಸುಮಲತಾ ಅಂಬರೀಶ್ ಅವರ ಪರ ಪ್ರಚಾರ ಮಾಡಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು.